ಇನ್ನು ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಬಿಕ್ಕಟ್ಟು ವಿಚಾರವಾಗಿ ಬೀದರ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಮೋದಿಯವರ ವಿದೇಶಾಂಗ ನೀತಿಯ ವೈಫಲ್ಯದಿಂದಾಗಿ ಯುದ್ಧ ಆರಂಭಕ್ಕೂ ಮುನ್ನ ಇಸ್ರೇಲ್ನಲ್ಲಿ ಮೋದಿಯವರ ಕೆಲಸವೇನಿತ್ತು, ಏನು ಮಹತ್ವದ ಕೆಲಸವಿತ್ತು, ಅಲ್ಲಿ ಯಾಕೆ ಇಸ್ರೇಲ್ಗೆ ಹೋದ್ರು ಎನ್ನುವುದು ಯಾರಿಗೂ ಗೊತ್ತಿಲ್ಲ. ನಂತರ 6 ದಿನಗಳ ಬಳಿಕ ಇರಾನ್ ಮುಖ್ಯಸ್ಥರಿಗೆ ಸಂತಾಪ ಸೂಚಿಸುತ್ತಾರೆ. ಯಾರು ಆತಂಕ ಪಡಬೇಡಿ, ನಮ್ಮಲ್ಲಿ 75 ದಿನಕ್ಕಾಗುವಷ್ಟು ಇಂಧನ ಇದೆ ಅಂತ ಹೇಳಿದ್ರು. ಇನ್ನು ಮಾರ್ಚ್ನಲ್ಲೂ ಕೂಡ ಇದನ್ನೇ 2 ಬಾರಿ ಪುನರುಚ್ಚರಿಸಿದ್ರು. ಏಕಾಏಕಿ ಡೊಮೆಸ್ಟಿಕ್ ಬೆಲೆ 60, ಇನ್ನು ವಾಣಿಜ್ಯ ಸಿಲಿಂಡರ್ ಬೆಲೆನ 115 ಮಾಡಿದ್ರೆ, ಇದಾದ್ಮೇಲೆ ಎಸ್ಮಾ ಜಾರಿಗೊಳಿಸಿದ್ರೆ ಬಿಕ್ಕಟ್ಟು ಇದ್ದಾಗಷ್ಟೇ ಎಸ್ಮಾ ಮಾಡಕ್ಕೆ ಬರುತ್ತೆ. ಇನ್ನು ಕೇಂದ್ರ ಸರ್ಕಾರಕ್ಕೆ ಏನಾಗುತ್ತೆ ಎನ್ನುವುದೇ ಗೊತ್ತಾಗ್ತಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಬಿಕ್ಕಟ್ಟಿಲ್ಲ ಅಂದ್ರೆ ಯಾಕೆ ಹೋಟೆಲ್, ಹಾಸ್ಟೆಲ್, ಕಾರ್ಖಾನೆಗಳು ಬಂದ್ ಆಗ್ತಿವೆ? ಇದಕ್ಕೆಲ್ಲ ಯಾರು ಹೊಣೆಗಾರರು? ಇನ್ನು ಈ ಸಮಸ್ಯೆ ಕುರಿತು ಬೇರೆ ದೇಶದಲ್ಲಿ ಯಾಕೆ ಈ ಸಮಸ್ಯೆ ಇಲ್ಲ, ನಮ್ಮಲ್ಲಷ್ಟೇ ಯಾಕೆ ಈ ಸಮಸ್ಯೆ ಇದೆ? ಯುದ್ಧ ಏನು ಭಾರತದಲ್ಲಿ ನಡೀತಿದೆಯಾ? ಇಸ್ರಾಯೇಲ್, ಇರಾನ್, ಡೊನಾಲ್ಡ್ ಟ್ರಂಪ್ ಎಲ್ಲರೂ ಬೆಸ್ಟ್ ಫ್ರೆಂಡ್ ಅಂತಾರೆ. ಇದು ದೋಸ್ತರು ಮಾಡುವ ಕೆಲಸವೇ. ಇನ್ನು ಸಮಸ್ಯೆ ಇಲ್ಲಾಂದ್ರೆ ಎಸ್ಮಾ ಯಾಕೆ ಜಾರಿಗೊಳಿಸಿದ್ರೆ? ಇನ್ನು ಯುಪಿ ಸೇರಿ ದೆಹಲಿಯಲ್ಲಿ ಯಾಕೆ ಜನರು ಸಾಲ್ಗಟ್ಟಿ ನಿಂತಿದ್ದಾರೆ? ಹಾಗಾದ್ರೆ ನೀವೇ ಸಿಲಿಂಡರ್ ಬುಕ್ ಮಾಡಿ ನೋಡಿ, ಸಮಸ್ಯೆ ಇದೆ. ಕಣ್ಮುಚ್ಚಿ ಕುಳಿತರೆ ಪರಿಹಾರ ಸಿಗಲ್ಲ. ಇನ್ನು ಬೀದರ್ನಲ್ಲಿ ಹಾಗೂ ಬೆಂಗಳೂರಿನಲ್ಲಿ ಹೋಟೆಲ್ ಬಂದ್ ಮಾಡ್ತಿರುವುದು ಅವ್ರಿಗೇನ್ ಬಿಸ್ನೆಸ್ ಮಾಡೋಕೆ ಮನ್ಸಿಲ್ವಾ? ಕಾಂಗ್ರೆಸ್ನವರು ಹೇಳಿದ್ರು ಅಂತ ಹೋಟೆಲ್ ಬಂದ್ ಮಾಡ್ತಿದ್ದಾರ? ಇನ್ನು ಬೀದರ್ನಲ್ಲಿ ಹಾಗೂ ಬೆಂಗಳೂರು ಹೋಟೆಲ್ನಲ್ಲಿ ಬಂದ್ ಮಾಡ್ತಿರುವುದು ಅವ್ರಿಗೇನ್ ಬಿಸ್ನೆಸ್ ಮಾಡೋಕೆ ಮನ್ಸಿಲ್ವಾ? ಅಥವಾ ಕಾಂಗ್ರೆಸ್ನವರು ಹೇಳಿದ್ರು ಅಂತ ಹೋಟೆಲ್ ಬಂದ್ ಮಾಡ್ತಿದ್ದಾರ ಅಂತ ಬೀದರ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯೊಂದನ್ನು ನೀಡಿದ್ದಾರೆ. ನೋಡಿ, ಈ ಕ್ರೈಸಿಸ್ ಏನಿದೆ ಇದು ಸಂಪೂರ್ಣವಾಗಿ ನಮ್ಮ ಮೋದಿಯವರ ವಿದೇಶಾಂಗದ ನೀತಿಯ ವೈಫಲ್ಯ. ಈ ಯುದ್ಧ ಪ್ರಾರಂಭ ಆಗೋದಕ್ಕಿಂತ 2 ದಿನ ಮುಂಚೆ ಮೋದಿಯವರಿಗೆ ಏನಪ್ಪ ಕೆಲಸ ಇತ್ತು ಇಸ್ರೇಲ್ನಲ್ಲಿ? ಅಂಥದ್ದು ಹೋಗಿ ಅಲ್ಲಿ ಪ್ರವಾಸ ಮಾಡೋದು, ಏನಾದರೂ ಅಷ್ಟು ಒತ್ತಾಯಪೂರ್ವಕವಾದಂಥ ಯಾವುದಾದ್ರೂ ಮಹತ್ವಪೂರ್ಣವಾದಂಥ ಕೆಲಸ ಇತ್ತಾ? ಇಲ್ಲ. ಯಾಕೆ ಹೋದ್ರು ಯಾರಿಗೂ ಗೊತ್ತಿಲ್ಲ. ಈಗ 6 ದಿನ ಆದಮೇಲೆ ಅವರು ಸಂತಾಪ ಹೇಳ್ತಾರೆ ಇರಾನ್ ಅವರ ಮುಖ್ಯಸ್ಥರ ಬಗ್ಗೆ. ಏನು ಕ್ರೈಸಿಸ್ಸೇ ಇಲ್ಲ ಅಂದ್ಬಿಟ್ಟು ಹರ್ದೀಪ್ ಸಿಂಗ್ ಪೂರಿ ಅವರು ಫೆಬ್ರವರಿ 9ನೇ ತಾರೀಕು ಪಾರ್ಲಿಮೆಂಟ್ನಲ್ಲಿ ಹರ್ದೀಪ್ ಸಿಂಗ್ ಪೂರಿ ಅವರು ಯಾರು ಆತಂಕ ಪಡೋದು ಬೇಡ, ನಮ್ಮ ಹತ್ರ 75 ದಿನ ಆಗಷ್ಟು ಇಂಧನ ಇದೆ ಅಂತ ಹೇಳಿದ್ರು. ಹೌದಾ ಇಲ್ಲ? ಅದಾದಮೇಲೆ ಮಾರ್ಚ್ನಲ್ಲಿ ಕೂಡ 2 ಸರಿ ಪುನರುಚ್ಚರಿಸಿದ್ರು. ಏಕಾಏಕಿ ನೀವು ಡೊಮೆಸ್ಟಿಕ್ ಸಿಲಿಂಡರ್ನ 60 ರೂಪಾಯಿ ಮಾಡಿದ್ರಿ, ಕಮರ್ಷಿಯಲ್ ಸಿಲಿಂಡರ್ನ 115 ರೂಪಾಯಿ ಮಾಡಿದ್ರಿ. ಅದಾದಮೇಲೆ ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆ್ಯಕ್ಟನ್ನು ಜಾರಿಗೆ ಮಾಡಿದ್ರಿ. ಈ ಎಸ್ಮಾ ಆ್ಯಕ್ಟ್ ಯಾವಾಗ ಜಾರಿ ಆಗ್ತದೆ? ಯಾವಾಗ ಕ್ರೈಸಿಸ್ ಇರುತ್ತೆ. ಸೊ ವಾಟ್ ಡಸ್ ದಿಸ್ ಗೋಸ್ ಟು ಸೇ? ಗೌರ್ಮೆಂಟ್ ಇಸ್ ಕ್ಲೂಲೆಸ್. ಏನಾಗ್ತಾ ಇದೆ ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಯಾಕೆ ನಿಮ್ಮ ಹೋಟೆಲ್ಗಳು ಬಂದಾಗ್ಲತ್ತವ? ಯಾಕೆ ಹಾಸ್ಟೆಲ್ಗಳಲ್ಲಿ ಸರಿಯಾಗಿ ಅಡುಗೆ ಆಗ್ತಾ ಇಲ್ಲ? ಯಾಕೆ ಇವತ್ತು MSMEs ಬಂದಾಗ್ತಾ ಇದೆ? ಫ್ಯಾಕ್ಟ್ರಿಗಳು ಕೂಡ ನಿಂತೋಗಿದೆ. ಪುಣೆನಲ್ಲಿ ಟಾಟಾ ಅವರ ಏನು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಅದು 50% ಕೆಪಾಸಿಟಿಗೆ ಇಳಿಸಿದ್ದಾರೆ. ಇದಕ್ಕೆ ಯಾರ ಹೊಣೆಗಾರಿಕೆ ಇದು? ಇರೋದು ಬೇರೆ ದೇಶದಲ್ಲೆಲ್ಲ ಯಾಕೆ ಈ ತೊಂದರೆ ಇಲ್ಲ, ಬರೀ ನಮ್ಮ ದೇಶದಲ್ಲಿ ಯಾಕೆ ಆಗ್ತಾ ಇದೆ? ಏನು ಯುದ್ಧ ಇಲ್ಲಿ ನಡೀತಾ ಇದೆಯಾ? ಯುದ್ಧ ಅಂತೂ ಇಲ್ಲಿ ನಡೀತಾ ಇಲ್ಲ. ಇವತ್ತು ಹಾರ್ಮೋಸ್ ಸ್ಟ್ರೇಟ್ನಲ್ಲಿ ಆ ಸೇಫ್ ಪ್ಯಾಸೇಜು ಬೇರೆ ಎಲ್ಲ ಚೈನಾಗೆ ಸಿಕ್ಕಿದೆ, ರಷ್ಯಾಗೆ ಸಿಕ್ಕಿದೆ, ಅವರ ಒಂದು ಹಡಗುಗಳಿಗೆ. ನಮ್ಮ ಹಡಗುಗಳು ಇನ್ನೂ ಕ್ಲಾರಿಟಿನೇ ಬಂದಿಲ್ಲ.